ಮದ್ದೂರು ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಬರ್ತಾ ಇದೆ. ಏನು ಅನ್ನುವಂಥದ್ದನ್ನ ನೋಡೋಣ. ಮದ್ದೂರಿನಾದ್ಯಂತ ಕಿಡಿ ಹೊತ್ತಿಸಿದಂತಹ ಕಲ್ಲೆಸೆತ. ಮದ್ದೂರಿನಾದ್ಯಂತ ಕಿಡಿ ಹೊತ್ತಿಸಿದ ಕಲ್ಲೆಸೆತ ಕೋಪಾಗ್ನಿ. ಕರಾವಳಿಯಿಂದ ಸಕ್ಕರೆ ನಾಡಿಗೆ ಶಿಫ್ಟ್ ಆಯಿತು ಸಂಘರ್ಷ. ಕಲ್ಲು ತೂರಾಟ ಬಳಿಕ ಮದ್ದೂರಲ್ಲಿ ಧರ್ಮದಂಗಲ್. ಮದ್ದೂರಲ್ಲಿ ಭುಗಿಲೆದ್ದ ಹಿಂದೂ ಸಂಘಟನೆಗಳ ಕಿಚ್ಚು. ಕ್ಷಣ ಕ್ಷಣಕ್ಕೂ ಕೂಡ ಬಿಗಡಾಯಿಸುತ್ತಿರುವಂತಹ ಕೋಮು ಸಂಘರ್ಷ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ನಿಷೇಧಾಜ್ಞೆ ಹಾಗೆ ಖಾಕಿ ಲಾಠಿ ಚಾರ್ಜ್ ಕೂಡ ಮಾಡಲಾಯಿತು. ಮೊನ್ನೆ ಕಲ್ಲು ತೂರಾಟ, ನಿನ್ನೆ ಸಂಘರ್ಷ, ಇಂದು ಬಂದ್. ಮದ್ದೂರು ಬಂದ್ಗೆ ಹಿಂದೂ ಸಂಘಟನೆಗಳಿಂದ ಕರೆ. ಇಂದು ಮದ್ದೂರು ಬಂದ್. ನಾಳೆವರೆಗೂ ಕೂಡ ಮದ್ದೂರಿನಲ್ಲಿ ನಿಷೇಧಾಜ್ಞೆ ಜಾರಿಯಾಗಲಿಕ್ಕಿದೆ. ರಸ್ತೆಗಳು ಎಲ್ಲವೂ ಕೂಡ ಖಾಲಿ ಖಾಲಿ, ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗ್ಲಿಕ್ಕಿದೆ. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆಯ ವೇಳೆ ಈ ರೀತಿಯಾಗಿರುವಂತಹ ಸಂಘರ್ಷ ಉಂಟಾಗಿರುವಂತದ್ದು. ಮೊದಲೆಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಕರಾವಳಿಯಲ್ಲಿ ಜಾಸ್ತಿ ಸಂಘರ್ಷ ನಡೀತಾ ಇತ್ತು. ಆದ್ರೆ ಈ ಬಾರಿ ಮದ್ದೂರಿನಲ್ಲಿ ಕೂಡ ಸಂಘರ್ಷ ಭುಗಿಲೆದ್ದಿರುವಂತದ್ದು. ಕಲ್ಲು ತೂರಾಟದ ಬಳಿಕ ಮದ್ದೂರಲ್ಲಿ ಧರ್ಮದಂಗಲ್ ಉಂಟಾಗಿರುವಂತದ್ದು. ಕ್ಷಣ ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇರುವಂತಹ ಒಂದು ಸಿಚುವೇಶನ್ ಅಲ್ಲಿ ನಿರ್ಮಾಣವಾಗಿದೆ. ಪರಿಸ್ಥಿತಿಯ ಒಂದು ನಿಯಂತ್ರಣಕ್ಕೆ ನಿಷೇಧಾಜ್ಞೆಯನ್ನ ಕೂಡ ಅಲ್ಲಿ ತರಲಾಗಿದೆ. ಹಾಗೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿದ್ದಾರೆ. ಮದ್ದೂರು ಬಂದ್ಗೆ ಹಿಂದೂ ಸಂಘಟನೆಗಳಿಂದ ಕರೆ ಕೂಡ ನೀಡಲಾಗಿದೆ. ಇಂದು ಮದ್ದೂರು ಕಂಪ್ಲೀಟ್ ಆಗಿ ಬಂದ್ ಆಗ್ಲಿಕ್ಕಿದೆ. ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಬಂದ್ ಆಗ್ಲಿಕ್ಕಿದೆ. ರಸ್ತೆಗಳೆಲ್ಲವೂ ಕೂಡ ಖಾಲಿ ಆಗ್ಲಿಕ್ಕಿದೆ. ಮದ್ದೂರಿನಲ್ಲಿ ಮೊನ್ನೆ ಗಣೇಶ ವಿಸರ್ಜನೆಯ ಒಂದು ಏನು ಮೆರವಣಿಗೆ ಆಗ್ತಾ ಇತ್ತು, ಆ ವೇಳೆ ಈ ಒಂದು ಸಂಘರ್ಷ ಉಂಟಾಗಿರುವಂತದ್ದು. ಮಸೀದಿಯ ಲೈಟ್ ಆಫ್ ಮಾಡಿಬಿಟ್ಟು ಅಲ್ಲಿಂದ ಆ ಕಲ್ಲು ತೂರಾಟವನ್ನ ಮಾಡಲಾಗಿತ್ತು. ಹಾಗೆ ದೊಣ್ಣೆಗಳನ್ನ ಕೂಡ ಎಸೆಯಲಾಗಿತ್ತು. ಆದ್ರೆ ನೋಡಿ, ಈಗ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿನ ಒಂದು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಇದು ಧರ್ಮದಂಗಲ್ ಅಂತಾನೆ ಹೇಳ್ಬೋದು. ಕಲ್ಲು ತೂರಾಟದ ಬಳಿಕ ಮದ್ದೂರಲ್ಲಿ ಧರ್ಮದಂಗಲ್ ಉಂಟಾಗಿರುವಂತದ್ದು. ಹಿಂದೂ ಸಂಘಟನೆಗಳ ಒಂದು ಕಿಚ್ಚು ಭುಗಿಲೆದ್ದಿರುವಂತದನ್ನ ಕೂಡ ನೀವು ದೃಶ್ಯಗಳಲ್ಲಿ ಇದೀಗ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ಮದ್ದೂರಲ್ಲಿ ಭುಗಿಲೆದ್ದಂತಹ ಹಿಂದೂ ಸಂಘಟನೆಗಳ ಒಂದು ಕಿಚ್ಚುವನ್ನ ನೀವೀಗ ಗಮನಿಸ್ತಾ ಇರ್ಬೋದು. ಆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಅಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಅಲ್ಲಿ ಒಂದು ನಿಷೇಧಾಜ್ಞೆಯನ್ನ ಕೂಡ ತರಲಾಗಿರುವಂತದ್ದು. ನೋಡಿ ಯಾವ ರೀತಿಯಾಗಿ ಅಲ್ಲಿ ಒಂದು ಗಲಭೆ ಉಂಟಾಗ್ತಾ ಇದೆ ಅನ್ನುವಂಥದ್ದನ್ನ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ನಾಳೆವರೆಗೂ ಕೂಡ ಅಲ್ಲಿ ಮದ್ದೂರಿನಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಗಣೇಶ ಮೆರವಣಿಗೆಯ ವೇಳೆ ಈ ಒಂದು ಸಂಘರ್ಷ ಉಂಟಾಗಿರುವಂತದ್ದು. ಮದ್ದೂರಿನಲ್ಲಿ ಗಣೇಶನ ಒಂದು ಮೆರವಣಿಗೆಯನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಮಸೀದಿಯ ಲೈಟ್ ಆಫ್ ಮಾಡಿ ಅಲ್ಲಿಂದ ಕಲ್ಲು ತೂರಾಟ, ಅದ್ರ ಜೊತೆಗೆ ದೊಣ್ಣೆಗಳನ್ನ ಎಸೆದಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಸಂಘರ್ಷ ಉಂಟಾಗಿರುವಂಥದ್ದು. ಇದರಿಂದಾಗಿ ಅಲ್ಲಿ ಕೋಪಾಗ್ನಿ ಉಂಟಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಮಾಡಲಿಕ್ಕಿದೆ. ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ ನಿಯೋಗ ನಾಳೆ ಮದ್ದೂರಿಗೆ ಭೇಟಿಯನ್ನ ನೀಡಲಿಕ್ಕಿರುವಂತದ್ದು. ಗಲಾಟೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಿರುವ ನಿಯೋಗ. ಮದ್ದೂರಿನಲ್ಲಿ ಈ ಒಂದು ಗಲಾಟೆ ಸಂಭವಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ನೀಡಲಿಕ್ಕಿದೆ. ಅಲ್ಲಿ ಯಾವ ಕಾರಣಕ್ಕೆ ಗಲಾಟೆ ನಡೀತು, ಹಾಗೆ ಏನೆಲ್ಲ ಇದೆ ಅದೆಲ್ಲವನ್ನ ಕೂಡ ಒಂದು ವಿವರಣೆಯನ್ನ ಮಾಹಿತಿಯನ್ನ ಸಂಗ್ರಹಿಸಲಿಕ್ಕಿದ್ದಾರೆ ಈ ಒಂದು ಬಿಜೆಪಿ ನಿಯೋಗ. ವಿಜೇಂದ್ರ ಹಾಗೆ ಆರ್ ಅಶೋಕ್ ನೇತೃತ್ವದ ನಿಯೋಗ ಗಲಾಟೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಿಕ್ಕಿದ್ದಾರೆ. ನಾಳೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ನೀಡಲಿಕ್ಕಿದೆ. ವಿಜೇಂದ್ರ ಹಾಗೂ ಆರ್ ಅಶೋಕ್ ನೇತೃತ್ವದ ನಿಯೋಗ ಭೇಟಿಯನ್ನ ಮಾಡಲಿಕ್ಕಿರುವಂತದ್ದು. ಮದ್ದೂರಿನಲ್ಲಿ ಈ ರೀತಿಯಾಗಿರುವಂತಹ ಸಂಘರ್ಷ ಉಂಟಾಗ್ಲಿಕ್ಕೆ ಏನು ಕಾರಣ, ಮುಖ್ಯವಾದಂತಹ ಕಾರಣ ಏನು, ಹಾಗೆ ಅಲ್ಲಿನ ಒಂದು ಮಾಹಿತಿಯನ್ನ ಒಂದು ಸಂಗ್ರಹಿಸುವಂತಹ ನಿಟ್ಟಿನಲ್ಲಿ ಬಿಜೆಪಿ ನಿಯೋಗ ಮದ್ದೂರಿಗೆ ಭೇಟಿಯನ್ನ ನೀಡಲಿಕ್ಕಿದೆ.
ನೀವು ದೃಶ್ಯಗಳಲ್ಲಿ ಈಗ ಗಮನಿಸ್ತಾ ಇರ್ಬೋದು ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ. ಆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಕೂಡ ಅಲ್ಲಿ ಒಂದು ಪೊಲೀಸರು ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಬೇಕಾಯ್ತು, ಹಾಗೆ ನಿಷೇಧಾಜ್ಞೆಯನ್ನ ಕೂಡ ಜಾರಿಯನ್ನ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಬಂದಿತ್ತು. ನಾಳೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ನೀಡಲಿಕ್ಕಿದೆ. ಮದ್ದೂರಿನಲ್ಲಿ ಈ ರೀತಿಯಾಗಿ ಕಿಡಿ ಹೊತ್ತಿಸೋದಕ್ಕೆ ಮುಖ್ಯವಾದಂತಹ ಕಾರಣ ಏನು, ಹಾಗೆ ಯಾಕೆ ಹೀಗಾಯ್ತು, ಅದೆಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಲಿಕ್ಕಿದ್ದಾರೆ ಬಿಜೆಪಿ ನಿಯೋಗ. ವಿಜೇಂದ್ರ ಹಾಗೂ ಆರ್ ಅಶೋಕ ನೇತೃತ್ವದ ನಿಯೋಗ ನಾಳೆ ಒಂದು ಏನು ಮದ್ದೂರಿಗೆ ಭೇಟಿಯನ್ನ ನೀಡಲಿಕ್ಕಿದೆ. ಮೆರವಣಿಗೆಯ ವೇಳೆ ಈ ರೀತಿಯಾಗಿರುವಂತಹ ಕಲ್ಲು ತೂರಾಟ ಆಗಿರುವಂತದ್ದು, ಅದಷ್ಟೇ ಅಲ್ಲ ಒಂದು ಕೆಲವು ದೊಣ್ಣೆಗಳಿಂದ ಕೂಡ ಏನೋ ಎಸೆದಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿತ್ತು. ಈ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಏನ್ ಮಾಡಿದ್ರು, ನಿಷೇಧಾಜ್ಞೆಯನ್ನ ಕೂಡ ಜಾರಿ ತಂದ್ರು. ಅದಷ್ಟೇ ಅಲ್ಲ ಖಾಕಿ ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿತ್ತು.